ನಮಸ್ಕಾರ, ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್, ವಿಕೆ ಡಿಜಿಟಲ್ ನ್ಯೂಸ್ ಮಾರ್ಕೆಟಿಂಗ್ ಪ್ರಮೋಷನ್ ಎಕ್ಸಿಕ್ಯೂಟಿವ್. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದರೆ, ವಿಶೇಷ ಅತಿಥಿ ಒಬ್ಬರು ಬರ್ತಿದ್ದಾರೆ ನಮ್ಮ ಸ್ಟುಡಿಯೋಗೆ. ತುಂಬಾನೇ, ಯಾಕೆಂದರೆ ಅವರು ಸಾಧಕರು ಅಂತ ಹೇಳೋದಕ್ಕಿಂತ ಅವ್ರು ಏನು ಸಾಧನೆ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಬೆಂಗಳೂರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಗುಜರಾತ್ ಆ ಕಡೆಯಿಂದ, ನಾರ್ತ್ ಕನ್ನಡದಿಂದ ಬಂದಿದ್ದಾರೆ. ಗುಜರಾತಲ್ಲಿ ಅವರು BBMP ಮಾಡಿಕೊಂಡು ತಮ್ಮ ಸ್ವಂತ ಇಚ್ಛೆಯಿಂದ ಮಹಿಳೆಯರಿಗೋಸ್ಕರ, ಮಹಿಳೆಯರಿಗೆ ಸಂಸಾರನ ಉದ್ಧಾರ ಮಾಡೋಕ್ಕೆ ತಾನು ಒಂದು ಎಕ್ಸ್ಪೀರಿಯನ್ಸ್ ಆಗಿ ಆಟೋಲ್ ಕೂತು ಒಂದು ದಿವಸ ಬನ್ನೇರುಘಟ್ಟದಿಂದ ಒಂದು ಸಿಟಿಗೆ ಬರಬೇಕಾದ್ರೆ ಹೇಗೆ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾಗ, ಆಟೋಲಿ ಸೇಫ್ ಅಲ್ಲ ಹೆಂಗಸರು ಒಬ್ಬರೇ ಹೋಗೋದು ಅಥವಾ ಕ್ಯಾಬಲ್ಲಿ ಒಬ್ಬರೇ ಹೋಗೋದು ಒಳ್ಳೇದಲ್ಲ ಅಂತ ಹೇಳ್ತಾ ಜ್ಞಾಪಿಸ್ಕೊಂಡು ಬರ್ತಾ ಇರಬೇಕಾದ್ರೆ ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಈ ಪ್ರಾಜೆಕ್ಟ್ನ ಕೈಗೆ ತಗೊಂಡಿದ್ದಾರೆ. ಸಖಿ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಅಂತ ಒಂದು ಪಿಂಕ್ ಆಟೋವನ್ನು ಬಿಡುಗಡೆ ಮಾಡ್ತಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ದಿವಸ. ಯಾರಿಗೋಸ್ಕರ ಅಂದರೆ ಬರೀ ಮಹಿಳೆಯರಿಗೋಸ್ಕರ. ಆವತ್ತಿನ ದಿವಸ ಸ್ಪೆಷಲ್ ಆಫರ್ ಬೇರೆ ಬಿಟ್ಟಿದ್ದಾರೆ. 50% ಡಿಸ್ಕೌಂಟ್ ಕೊಡ್ತಿದ್ದಾರೆ ಎಲ್ಲ ಮಹಿಳೆಯರಿಗೆ. ಫಸ್ಟ್ ಕಮ್ಸ್ ಫಸ್ಟ್ ಯಾರು ಆಟೋನ ಬುಕ್ ಮಾಡ್ತಾರೋ ಅವರಿಗೆ 50% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಸಾಕಷ್ಟು ಜನಗಳನ್ನ ಇದು ಮಾಡಿದ್ದಾರೆ, ಅವ್ರ ಮಾಹಿತಿಗಳು ತಗೊಂಡಿದ್ದಾರೆ. ಡ್ರೈವರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಯಾರ್ಯಾರ ಹತ್ರ ಆಟೋ ಇದೆಯೋ ಅವ್ರನ್ನೇ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಅವರು ಎಲ್ಲಿ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದೀರಾ? ಅದನ್ನೇ ನಾವು ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಬಸವನಗುಡಿ ಮೇನ್ ರಸ್ತೆಯಲ್ಲಿ 14ನೇ ತಾರೀಕು 10 ಗಂಟೆಗೆ ಪೂಜೆ ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ, ಹರಿಸಿ ಬೆಳೆಸಿ ಈ ಆಟೋ, ಪಿಂಕ್ ಆಟೋ ಏನು ಮಹಿಳೆಯರಿಗೋಸ್ಕರ ಇದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬನ್ನಿ ವೀಕ್ಷಕರೇ, ಅವರಿಂದ ಮಾಹಿತಿಯನ್ನು ತಗೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ನಾನು ಹಾಗೆ ಮಾಹಿತಿ ಕೊಟ್ಟಂಗೆ ನಮ್ಮ ವಿಶೇಷ ಅತಿಥಿಗಳು ಬಂದಿದ್ದಾರೆ ನಮ್ಮ ಆಡಿಟೋರಿಯಂಗೆ. ಅವರ ಬಗ್ಗೆ, ಅವರ ಊರ ಬಗ್ಗೆ, ಅವರ ತಂದೆ ತಾಯಿ ಬಗ್ಗೆ, ಅವ್ರು ಏನು ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ವಿಶೇಷ ದಿನದಿಂದ ಆಚರಣೆ ಮಾಡೋಕ್ಕೆ ವಿಶೇಷವಾಗಿ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. Okay, so my name is Krishnavi Parekh. My dad's name is Jitesh Parekh and my mom's name is Mansi Parekh. ಅವ್ರ ಹೆಸರು ಕೃಷ್ಣವೇಣಿ ಅಂತ, ಅವ್ರ ತಂದೆ ತಾಯಿ ಹೆಸರು ಹೇಳಿದ್ದಾರೆ. ಹಾಗೆ ಅವ್ರು ಗುಜರಾತಿಂದ ಬಂದಿದ್ದೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ವೈ ಯು ಹ್ಯಾವ್ ಕಮ್ ಟು ಬ್ಯಾಂಗ್ಳೂರ್, ಲೈಕ್ ವಾಟ್ ಈಸ್ ದ ಪ್ರಾಜೆಕ್ಟ್ ಯು ಆರ್ ಪ್ಲಾನಿಂಗ್ ಟು ಡೂ? So I'm planning to start a startup wherein we will be providing female-driven, vehicles, female-driven ride-hailing to women specifically, and we are starting with autos. And soon we want to expand into bike taxis and cabs as well. So nice. ಅವ್ರು ಹೇಳ್ತಾ ಇದ್ದಾರೆ ವೀಕ್ಷಕರೇ, ಸಾರಿ ಅವ್ರಿಗೆ ಕನ್ನಡ ಬರಲ್ಲ, ಯಾಕೆಂದರೆ ಗುಜರಾತಿಂದ ಈಗಷ್ಟೇ 2 ತಿಂಗಳಾಗಿದೆ ಬಂದು. ಅವ್ರು ಏನು ಹೇಳ್ತಾರೆ ನಾನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಅವರು ಸ್ಟಾರ್ಟಿಂಗು ಅಂದರೆ ಹೆಂಗಸರಿಗೆ ಆಟೋ ಬಿಡ್ತಾ ಇದ್ದಾರೆ, ಆಟೋ ನಂತರ ಟ್ಯಾಕ್ಸೀಸ್ ಬಿಡ್ತಾರಂತೆ, ಟ್ಯಾಕ್ಸಿ ಆದಮೇಲೆ 1 by 1 ಮಾಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ 1000 ಆಟೋಗಳು ಬಿಡ್ತೀವಿ ಬೆಂಗಳೂರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಹೌ ಆರ್ ಯು ಗೋಯಿಂಗ್ ಟು ಪ್ಲಾನ್, ಲೈಕ್ ಆರ್ ಯು ಗಿವಿಂಗ್ ಟ್ರೈನಿಂಗ್ ಟು ದ ಡ್ರೈವರ್ಸ್ ಆರ್ ವಾಟ್ ಈಸ್ ದ ಪ್ಲಾನ್ ಫಾರ್ ದ ಡ್ರೈವರ್ಸ್ ಯು ಹ್ಯಾವ್ ಆಲ್ರೆಡಿ ಟೋಲ್ಡ್ ದೆಮ್? Yeah, so we have already onboarded a few drivers and we have trained them into understanding what Sakhi is about. What is Sakhi about? You should tell her also. Yes. So Sakhi is basically about safety and anxiety-free traveling for women. Because I think currently whenever women are traveling from one place to another, we keep there's tracking, no safety. Yeah, we keep tracking the location, or we will send the location to somebody so that to make sure that if something does happen to us, there's somebody who can look out for us. And I think that's not fair. I think we should feel safe whenever we are traveling and not feel anxiety. Okay, so that's the reason you have kept the name as Sakhi. Yeah. ವೀಕ್ಷಕರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗಿನ ಕಾಲದಲ್ಲಿ ಈ ಬೆಂಗಳೂರಲ್ಲಿ ಸೇಫ್ಟಿ ಇಲ್ಲದೆ ಇರೋದ್ರಿಂದ ಲೇಡೀಸ್ಗೆ ಅಂತಾನೆ ಒಂದು ಪಿಂಕ್ ಆಟೋನ ಬಿಡ್ತಾ ಇದ್ದೀವಿ. ಯಾಕೆಂದರೆ ನಾವೆಲ್ಲೋ ಇದು ಆನ್ ಮಾಡಿರ್ತೀವಿ, ಆದರೆ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಮಿಸ್ಯೂಸ್ ಆಗಬಾರ್ದು, ಸೇಫ್ಟಿ ಇರಬೇಕು. ಯಾಕೆಂದರೆ ಪಬ್ಲಿಕ್ ಸರ್ವೆಂಟ್ ಅವರೆಲ್ಲನೂ, ಅವ್ರಿಗೆಲ್ಲ ಆ ಥರದ್ದೆಲ್ಲ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅದನ್ನೆಲ್ಲ ತಿಳಿಸ್ಕೊಡೋಕ್ಕೆ ಬಂದಿದ್ದಾರೆ. ಸೊ ಹೌ ಮೆನಿ ಡೇಸ್ ಯು ಟುಕ್ ಫಾರ್ ದ ಟ್ರೈನಿಂಗ್, ಹೌ ಇಟ್ ವಾಸ್? So currently we have 50 women onboarded with us. So nice. Yeah, so we took their training in batches, so it took us around 6 to 7. Who will come for the training to teach them?
So for training, it was me and my team. My team. You also give the training? Yeah, like I had designed the training, and Okay, okay. basically my teammates gave the training. ಸೊ ನೈಸ್. Yeah. 50 ಆಟೋಗಳು ಬಿಟ್ಟಿದಾರಂತೆ ಸದ್ಯಕ್ಕೆ. ಅವರು ಮತ್ತು ಅವ್ರ ಟೀಮು ಅಂದ್ರೆ ಡಿಸೈನ್ ಮಾಡಿದ್ದಾರೆ. ಅವರು ಮತ್ತು ಅವ್ರ ಟೀಮು ಸೇರಿ 50 ಜನ ಡ್ರೈವರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರಂತೆ ಬನ್ನೇರ್ಘಟ್ಟದಲ್ಲಿ. ದೆನ್ ಹೂ ಇಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಯು, ಲೈಕ್ ವಾಟ್ ಇಸ್ ದ ಇನ್ಸ್ಪಿರೇಷನ್, ಲೈಕ್ ಹೂ ಗೇವ್ ಯು ಟು ಡೂ ದಿಸ್ ಸ್ಟಾರ್ಟ್ಅಪ್ ಓನ್ಲಿ ಫಾರ್ Saki Autos, like how did you get this inspiration? Yeah, so this came from personal experiences only. So before this, I was working in Mumbai, and I used to feel unsafe to sit behind. So while you were traveling in auto, you were feeling unsafe? Yeah. Okay. And basically I used to not even use bike taxis because I used to not feel very comfortable Okay. sitting behind a man in such close proximity. So yeah, from there the idea came that females should also be allowed to Be feel comfortable, feel safe safe. in bike taxis, because they are also one of the most cheapest modes True, of very transport. true. And apart from that, even in autos or cabs, I think even if we are traveling alone late at night for our flights or something, we feel a little unsafe, or we can't even sleep in cabs because we are Very true. We can't sleep ourselves, no? Yeah, we have to keep tracking the location to make sure that we are reaching and we are going at the right place. And especially if the roads are empty, we feel more. I know. We are anxiety. scared Yeah, also. we are scared. I know. So I just felt like that's just not fair. We should also be able to sleep in cabs when we are coming back after when we're tired. ಅವರು ಒಂದ್ ದಿವಸ ಬಾಂಬೆಲಿ ಆಟೋಲ್ ಹೋಗ್ತಿದ್ರಂತೆ. ಸೊ ಆಟೋಲ್ ಹೋಗ್ತಿದ್ದಾಗ ಅವ್ರಿಗೆ ಹೆದರಿಕೆ, ಯಾರೇ ಆಗಿರ್ಲಿ, ಒಂದು ಹೆಂಗಸು ಅಥವಾ ಒಂದು ಹುಡುಗಿ ಆಗ್ಲಿ, ಒಂದು ವಯಸ್ಸಿಗೆ ಬಂದಿರೋ ಮಗು ಆಗ್ಲಿ, ಹೆಣ್ಮಗಳು ಆಟೋಲ್ ಮಾಡೋದು ಸೇಫ್ ಅಲ್ಲ ಅನ್ಕೊಂಡು, ನಾನೇ ಯಾಕೆ ಶುರು ಮಾಡಬಾರ್ದು, ಲೇಡೀಸ್ಗೆ ಸೇಫ್ಟಿ ಇರಬೇಕು, ಡ್ರೈವರ್ ಹಿಂದೆ ಕೂತಾಗ ಅದು ಸೇಫ್ ಅಲ್ಲ ಅನ್ನಿಸ್ತಂತೆ ಅವ್ರಿಗೆ. ಸೊ ಹಾಗ ಅನ್ನಿಸಿದಾಗ ನಾನೇ ಶುರು ಮಾಡೋಣ ಅಂತ ಅವರೇ ಪ್ರೇರಣೆ ಮಾಡ್ಕೊಂಡು, ಅವರೇ ಡಿಸೈನ್ ಮಾಡ್ಕೊಂಡು, ಅವರೇ ಟ್ರೈನಿಂಗ್ ಕೊಟ್ಕೊಂಡು, ಅವ್ರ ಟೀಮ್ ಜೊತೆ ಬನ್ನೇರ್ಘಟ್ಟದಲ್ಲಿ ಅವ್ರ ಆಫೀಸ್ ಮಾಡ್ಕೊಂಡು ಈ ತರ ಎಲ್ಲ ನಡೆಸಬೇಕು ಅಂತ ಹೇಳಿ ಪ್ರೇರಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ವಾಟ್ ಈಸ್ ಯುವರ್ ರೋಲ್ ಇನ್ ದಿಸ್? ಲೈಕ್ ಆಫ್ಟರ್ ದಿ ಆಟೋಸ್, ಆರ್ ಯು ಗಿವಿಂಗ್ ದ ಡ್ರೈವರ್ಸ್ ಫಾರ್ ದಿಸ್ ಥಿಂಗ್? Are you giving the driving license? You are giving insurance? How are you assured for the ladies? Like whoever comes, that 50 drivers. Yeah. So currently the women drivers that we have onboarded, they are already they have already been driving for some time. So all of them. Oh, it's already ongoing, is it? Yeah, like they are already experienced drivers. So we did not have to provide like driving training or driving license to them since they already had it. But I'm sure once we expand and once we want to onboard more women than the women that are already. What is your expectation? Yeah. How many you are expecting? So currently we have already found a pool of drivers of around 500 women drivers in Bangalore, which we will keep drawing from as and when the demand increases. And post that we are targeting at least maybe 1,000 women drivers in Bangalore. Super. Okay, and you are doing insurance also for them? So currently, because we have a limited admin staff and a smaller team, so currently we are limited by that to provide insurance or. Definitely, madam. We are here. Digital News is here. We give you support for doing insurance to the auto drivers. Yeah. I'll talk to my boss also. We have an insurance company tied up with us. Sure. So we'll do the auto drivers insurance That for will you. be great. Yeah. We'll definitely help you, ma'am. We have our insurance company. Yeah, but that was definitely our plan, that we want to provide insurance Okay. to all the drivers. Fine, Yeah, fine. that. ಸೊ ಹೇಳ್ತಿದ್ದಾರೆ ವೀಕ್ಷಕರೇ, ಈಗ ಅಟ್ ಪ್ರೆಸೆಂಟ್ 500 ಆಟೋ ಬಿಟ್ಟಿದ್ದಾರಂತೆ, ಬೆಂಗಳೂರಲ್ಲಿ ನಡೀತಾ ಇದೆ. ಎಕ್ಸ್ಪೀರಿಯನ್ಸ್ ಇರೋ ಆಟೋ ಡ್ರೈವರ್ಸ್ನ ಇದ್ದಾರೆ. ಸೊ ಅವ್ರ ಹತ್ರ ಆಟೋ ಲೈಸೆನ್ಸ್ ಇದೆ, ಬಟ್ ಇನ್ಶೂರೆನ್ಸ್ನ ಹೋಗ್ತಾ ನಾವು ಮಾಡಿಸ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಈಗ ಆನ್ಲೈನಲ್ಲಿ ಸ್ವಲ್ಪ ಡ್ರೈವಿಂಗು ಕಲ್ತಿರೋರು ಅಂದರೆ ಬರೋರು, ಆಮೇಲೆ ಅವ್ರಿಗೆ ಟ್ರೈನಿಂಗ್ ಆಗಿರೋರನ್ನ ಬಿಟ್ಟಿದ್ದಾರೆ, ಆನ್ ಬೋರ್ಡ್ ಬಿಟ್ಟಿದ್ದಾರೆ. ಬರೀ ಹೆಂಗಸರಿಗೆ ಮಾತ್ರ, ಎಮರ್ಜೆನ್ಸಿ ಇರೋರು ಮಾತ್ರ, ಡಿಸ್ಟೆನ್ಸ್ ಹತ್ರ ಇರೋರಿಗೆ ಮಾತ್ರ ಈಗ ಸದ್ಯಕ್ಕೆ ಓಡಿಸ್ತಾ ಇದ್ದಾರೆ. Okay, apart from Bangalore, any other outside Bangalore also you have planned to do this? So currently we are starting in Bangalore, but I want to cover most of the tier 1 want to start covering most of the tier 1 cities. So my plan is also to expand this in Mumbai, in Hyderabad, and different other- deal. yeah. So nice.
ನೋಡಿ ವೀಕ್ಷಕರೇ, ಅವರು ಬೇರೆ ದೇಶದಿಂದ, ಬೇರೆ ದೇಶ, ಬೇರೆ ಊರು, ಬೇರೆ ಏರಿಯಾ, ನಾವು ಹೆದರ್ಕೋತೀವಿ. ಇಲ್ಲಿಂದ ಒಂದು ಏರಿಯಾಗೆ ಹೋಗ್ಬೇಕಂದ್ರೇನೆ ಹೆಂಗಸರು ಹೆದರ್ತೀವಿ ಸ್ವಲ್ಪ, ಮನೆ ಬಿಟ್ಟು ಆಚೆ ಹೋಗ್ಬೇಕಂದ್ರೇನೆ. ಬಾಂಬೆಯಿಂದ ಬಂದು ಅವರು ಹೈದರಾಬಾದ್ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಕಲ್ಕಟ್ಟ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಡಿಫ್ರೆಂಟ್ ಪ್ಲೇಸಸಲ್ಲಿ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಭಾರಿ ಖುಷಿ ಆಗತ್ತೆ. ಆ್ಯಂಡ್ ಶಿ ಸ್ಟಿಲ್ ಯಂಗ್. ಚಿಕ್ಕ ವಯಸ್ಸಿನಲ್ಲೇ ಈ ಥರ ಎಲ್ಲ ಆಸೆ ಇಟ್ಕೊಂಡು ಅಭಿಲಾಷೆಯಿಂದ ಬದುಕ್ತಿರೋರಿಗೆ ನಾವೆಲ್ಲ ಎನ್ಕರೇಜ್ ಮಾಡೋಣ. ಆಟೋ ಡ್ರೈವರ್ಸ್ಗೆ ಅವ್ರು ಏನು ಹೆಲ್ಪ್ ಬೇಕೋ ನಾವು ಮಾಡ್ಕೊಡ್ತೀವಿ, ನಮ್ಮ ಸಂಸ್ಥೆಯಿಂದ ಅಂತ ಕೂಡ ನಾವು ಅಶ್ಯೂರ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದ ಮೆಸೇಜ್ ಫಾರ್ ದ ಸೊಸೈಟಿ? ಲೈಕ್ ವಾಟ್ ಡು ಯು ಲೈಕ್ ಟು ಟೆಲ್ ದೆಮ್? I think the message for the society will be that I think it's now time that we let women feel as safe as men usually do. Like there is equality in maybe there is some level of equality in maybe all the other aspects. Like there's no wage gap, I think now, or women are given similar opportunities. But somewhere the one small question. Yeah. For this ladies, what special? Why you kept pink auto? Yeah. And any concession is there for the ladies? So actually, we don't have pink colored autos. Like, and the Why you chose like that? That particular color? So actually, our brand color is lavender. Okay. Yeah. So lavender is basically the color of calmness. Oh, So that's nice. yeah. That's nice. Okay. So actually, lavender candles and all that are used if you have anxiety. They are True, used true. to calm you down. So I think lavender is a very calming color, and given that the motto of the brand is to reduce the anxiety of women, and lavender is also a very feminine color. So you mixed it and Yeah. you kept pink color. Yeah. Okay. Any concession in meter or for particular areas? Some emergency, pregnant ladies or death, any some such cases? Do you give any concession? We currently, since we are just starting out, so we will keep evaluating again and again and see whatever is required. Okay. And yeah, we will keep incorporating such things into our plans and everything. Yeah. Okay. One small question, ma'am. During your training period, like how many hours did you take? How was your experience with the auto drivers in Bangalore? Okay. So we actually took 2 hours training for all the batches that we trained, and the experience meeting all the auto drivers personally, knowing their names, I think I know almost all their names now. You should know. Yeah. And I think they were very excited for this, and they were really happy that somebody finally started this, because I think somewhere they were also waiting Okay. for something like this to come. So How did you get the news, ma'am, that you're starting, you're giving autos for the ladies? How did they get the awareness of this, Saki? So basically, we have partnered up with Prabhavati. She is a trainer of women auto drivers. She actually trains female auto drivers for free. Oh. So yeah, so she had a lot contacts of a lot of female auto drivers, and she was also present for all the trainings. That's nice. Yeah. So How many hours like per day you took? Or every day you had or weekly days you had? So yeah, it was we did alternate days training, and for each training we took 2 hours. Okay. Yeah. You and- provided any training kit or something? Yeah, so we provided a manual which was basically in Kannada about how Sakhi works. Conditions, terms and Yeah, conditions. terms and Okay. conditions. And you give something, ID card or something? No, we have not given ID cards, but we have given them posters that they have stuck behind their autos, Okay. where Sakhi has been promoted, Okay. which has our QR codes also. So people can reach us through those posters as well. That's nice. Yeah. ವೀಕ್ಷಕರೇ ಕೇಳಿದ್ರಲ್ಲ, ಟ್ರೈನಿಂಗ್ ಅನ್ನೋದು ಇಂಪಾರ್ಟೆಂಟ್ ಯಾಕಿರುತ್ತೆ ಅಂದ್ರೆ, ನಾವು ಟ್ರೈನ್ ಆಗಿದ್ರೇನೆ ಬೆಂಗಳೂರಲ್ಲಿ ಗಾಡಿ ಓಡಿಸೋಕ್ಕಾಗದು. ನಾವೇ 2 ವೀಲರ್ ಓಡೋಕೆ ಕಷ್ಟಪಡ್ತೀವಿ. ಸೊ ಹಾಗಾಗಿ ಪ್ರಭಾವತಿ ಅನ್ನೋರು ಸೀನಿಯರ್ ಆಟೋ ಡ್ರೈವರ್ ಅಂತೆ. ಅವರು ಬಂದು ದಿನಕ್ಕೆ ಅಂದ್ರೆ ಆಲ್ಟರ್ನೇಟ್ ಡೇಸ್ ಬಂದು ಟ್ರೈನಿಂಗ್ ಕೊಡ್ತಾ ಇದ್ರಂತೆ. ಅವ್ರಿಗೆ ಕಿಟ್ ಅಂತ ಏನು ಕೊಟ್ಟಿರ್ಲಿಲ್ಲ. ಅವ್ರದ್ದೊಂದು ಪೋಸ್ಟರ್ ಇದೆ, ಆ ಪಿಂಕ್ ಆಟೋ ಹಿಂದೆ ಪೋಸ್ಟ್ ಮಾಡಿ ಅದನ್ನ 2 ಅವರ್, ದಿನಕ್ಕೆ 2 ಅವರ್ ಅವರು ಟ್ರೈನಿಂಗ್ ಕೊಟ್ಟಿದ್ದಾರಂತೆ. ಸೊ ದೇ ಆರ್ ಆಲ್ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಅಂತೆ, ನಾವು ಆಟೋ ಓಡಿಸ್ಬೇಕಂತ ಕಾಯ್ತಾ ಇದ್ರಂತೆ. ಸೊ ದೇ ಆರ್ ವೆರಿ ಮಚ್ ಹ್ಯಾಪಿ ಇನ್ ಟ್ರೈನಿಂಗ್. ಖುಷಿ ಆಯ್ತಂತೆ ಅವ್ರಿಗೆಲ್ಲರೂ, ನಾವು ಮಾಡ್ತೀವಿ ಅಂತ. ಇನ್ನಷ್ಟು ಜನ ಮುಂದೆ ಬರ್ತಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ. ಸೊ ವಾಟ್ ಈಸ್ ದ ಮೆಸೇಜ್ ಅಂಡ್ ವೆನ್ ಆರ್ ಯು ಗೋಯಿಂಗ್ ಟು ಲಾಂಚ್ ದಿಸ್? Actually, formally, when are you going to launch? Yeah. And what is the offer you are giving for the public? Sure.
So we are launching on 14th of February. That's nice. Special day, Valentine's Day. Yeah, so it's basically a Galentine's Day. So like it's a day where even women celebrate friendships. True. And because Sakhi means female friend, so like that's the day we've chosen for our launch. And yeah, basically we will be giving 50% off on your first booking. And yeah, you can contact us through our WhatsApp number, that is 6361933364, or you can book us from sakhiwomen.in. And yeah, those details are there on our Instagram account as well, which is @sakhi.women. So yeah, you can reach out over there and continue with your booking. ದಟ್ಸ್ ವೆರಿ ಬ್ಯೂಟಿಫುಲ್ ಮೇಡಮ್. ನೋಡಿದ್ರಲ್ಲ, ವ್ಯಾಲೆಂಟೈನ್ಸ್ ಡೇ ದಿನಾನೇ ಹೆಂಗಸರಿಗೆ ಅಂತಾನೆ ಸಖಿ ಹೆಸರಿಟ್ಟು, ಹೆಂಗಸರಿಗೆ ಅಂತಾನೆ ಆಟೋನ ಅವ್ರಿಗೆ ಹೆಲ್ಪ್ ಆಗಲಿ, ಅವ್ರ ಸಂಸಾರಕ್ಕೂ ಒಂದು ಇನ್ಕಮ್ ಬರಲಿ ಅನ್ನೋ ಉದ್ದೇಶದಿಂದ ಅವತ್ತಿನ ದಿವಸನೇ ಫ್ರೆಂಡ್ಶಿಪ್, ವ್ಯಾಲೆಂಟೈನ್ಸ್ ಡೇ ಇಸ್ ಫ್ರೆಂಡ್ಶಿಪ್ ಅಂದ್ಕೊಂಡು ಅವ್ರು ಈ ಥೀಮ್ನ ಅವತ್ತಿನ ದಿವಸ ಬಿಡುಗಡೆ ಮಾಡ್ತಿದ್ದಾರೆ ಆಟೋನ. ಅವತ್ತು ಯಾರು ಫಸ್ಟ್ ಬುಕ್ಕಿಂಗ್ ಮಾಡ್ತಾರೋ ಅವ್ರಿಗೆ 50% ಆಫ್ ಬೇರೆ ಕೊಡ್ತಿದ್ದಾರೆ. ನೋಡಿ, ಅವ್ರ ವೆಬ್ಸೈಟು, ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರದ್ದೆಲ್ಲ ಸ್ಕ್ರಾಲ್ ಮಾಡ್ತೀವಿ ನಾವು ಈ ಮುಖಾಂತರ. ನೀವು ಅದನ್ನ ನೋಡಿ ಬುಕ್ಕಿಂಗ್ ಮಾಡ್ಕೋಬೋದು, ಅದನ್ನ ನೀವು ಬಳಸ್ಕೊಳ್ಳಿ ಮೇಡಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. And I feel really proud of you, and your parents are blessed to have such a nice child to the society, what you're doing, and you're doing a great job, ma'am. And I'm really happy to have you today in our VK Digital News, as you are blessed for us. Thank you so much. Thank you so much for having me. I'm so grateful that you called me. And wishing you also and happy Valentine's Day in advance also, and all the best for what project you are doing now. Definitely. Thank you. ಇಷ್ಟೊತ್ತು ನಮ್ಮ ಜೊತೆ ಕೃಷ್ಣವೇಣಿ ಅವರಿದ್ರು. ಸೊ ಅವ್ರ ಪರಿಚಯ, ಅವರ ಮಾತುಕತೆ, ಅವರ ಪ್ರಾಜೆಕ್ಟ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ತಂದೆ ಸಹ ಬಂದಿದ್ದಾರೆ, ಅವ್ರ ಮಗಳಿಗೆ ಎಂಕರೇಜ್ ಮಾಡಿ ಒಳ್ಳೇದಾಗ್ಲಿ ಬ್ಲೆಸ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ. ಸೊ ಅವ್ರ ಜೊತೆ ಕೂಡ ನಾವು ಮಾಹಿತಿಗಳನ್ನ ತಗೊಳಕ್ ಇಷ್ಟಪಡ್ತೀವಿ. ನಾನು ಟೆಲ್ ಯುವರ್ ಫಾದರ್ಸ್ ನೇಮ್. Yeah, my father's name is Jitesh Parekh. Yeah, he's here with me. Okay, Jitesh Parekh is here. Welcome you to our VK Digital News, sir. Bless your daughter, and what would you like to tell about her? मुझे तो मेरी डॉटर इतना बहुत सारा ये कर रही है, तो उसके लिए मुझे बहुत गर्व है. और ये वुमेन के बारे में खास करके एक ऐसा कदम उठा रही है, तो वो भी थोड़ा ठीक है, बिजनेस की बात अलग है, लेकिन वो एक उसको सेफ्टी सपोर्टिंग भी है. तो ऐसा सब मिला के कर रही है, तो मुझे उसके ऊपर बहुत गर्व है. And आपको भी अच्छा ऐसा बेटी लगता है आपको? God's grace, कृपा बहुत है आपके साथ, and you are very proud, and we bless her everywhere, and thank you for giving your daughter to this our society to do such a project. ಅವ್ರು ಹೇಳ್ತಿದ್ದಾರೆ, ನಂಗೆ ತುಂಬಾನೇ ಹೆಮ್ಮೆ ಇದೆ, ತುಂಬಾ ಖುಷಿ ಆಗ್ತಿದೆ, ನನ್ನ ಮಗಳು ಈ ತರ ಪ್ರಾಜೆಕ್ಟ್ ಮಾಡಿ ನಮ್ಮ ಸೊಸೈಟಿಗೆ ಒಂದು ಹೆಸರು ತರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಧನ್ಯವಾದ, ಥ್ಯಾಂಕ್ ಯು. ನಮ್ಮ VK ಡಿಜಿಟಲ್ ನ್ಯೂಸ್ ಚಾನೆಲ್ ಕಡೆಯಿಂದ ನಾವು ನಮ್ಮ ಸಿಬ್ಬಂದಿ ಅಂದ್ರೆ ನಮ್ಮ ಸ್ಟಾಫ್ ಕಡೆಯಿಂದ ನಮ್ಮ ಇವತ್ತಿನ ವಿಶೇಷ ಅತಿಥಿಗೆ ಸನ್ಮಾನ ಮಾಡಕ್ಕೆ ಇಷ್ಟಪಡ್ತೀನಿ. ಕಲ್ಪನಾ ಆಗಿರ್ಬೋದು, ಸಂಧ್ಯಾ. ಸರ್, ತಮ್ಮ ಹೆಸರು? ನನ್ನ ಹೆಸರು ಸೌರಭ ನಾಗರಾಜ್ ಅಂತ, ಕರ್ನಾಟಕ ಸೌರಭ ಮಾಸಪತ್ರಿಕೆ. ನೋಡಿ, ಅವರು ಕೂಡ ನಮ್ಮ ಅತಿಥಿಗಳನ್ನ ವಿಶ್ ಮಾಡಿ ಬ್ಲೆಸ್ ಮಾಡಕ್ಕೆ ಹಿರಿಯರು ಬೇಕು ಅಂದಿದ್ವಿ, ಸಮಯಕ್ಕೆ ಸರಿಯಾಗಿ ಬಂದು ಅವರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಜೊತೆಗೆ ರಾಜು, ನಾವೇನೇ ಕ್ಯಾಮ್ರಾ ಮುಂದೆ ಸೆರೆ ಹಿಡಿತೀವೋ ಅಥವಾ ಸೆರೆ ಮುಂದೆ ಮಾತಾಡ್ತೀವೋ, ತಪ್ಪು ಒಪ್ಪುಗಳು ಎಡಿಟ್ ಮಾಡೋರು ನಮ್ಮ ರಾಜು ಸರ್, ಅವರು ಸಹ ನಮ್ಮ ಜೊತೆ ಇದ್ದಾರೆ, ಅವ್ರಿಗೆ ಸನ್ಮಾನ ಮಾಡಕ್ಕೆ. ನಮ್ಮ VK ಡಿಜಿಟಲ್ ನ್ಯೂಸ್ ಇಂದ ಸಖಿ ಅನ್ನೋ ಪ್ರಾಜೆಕ್ಟ್ ಏನ್ ಲಾಂಚ್ ಮಾಡ್ತಿದ್ದಾರೆ ವ್ಯಾಲೆಂಟೈನ್ಸ್ ಡೇ 14 ದಿವಸ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಹಿರಿಯರು, ನಮ್ಮ ಫ್ರೆಂಡ್ಸು, ನಮ್ಮ ಸ್ಟಾಫ್ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್. ಸಖಿ 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 ವಿಶ್ ಯು ಆಲ್ ದ ಬೆಸ್ಟ್ ಸಖಿ. ವಿಶ್ ಯು ಆಲ್ ದ ಬೆಸ್ಟ್ ಸಖಿ. ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.